ಸಿದ್ದೇಗೌಡ, ಅಧ್ಯಕ್ಷರು ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಶ್ರೀ ಟಿ.ಡಿ. ರಾಜ, ಮುಖ್ಯ ಕಾರ್ಯದರ್ಶಿ ಇಂಧನ ಇಲಾಖೆ ಕರ್ನಾಟಕ ಸರ್ಕಾರ, ಶ್ರೀ ಪಂಕಜ್ ಕುಮಾರ್ ಪಾಂಡೆ IAS. ಹಾಗೆ ಈ ಸಭೆಗೆ ನಮ್ಮ KPTCL ಶ್ರೀ ಮುನಿಗೋಪಾಲ ರಾಜು, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ, ಎಲ್ಲರಿಗೂ ಮತ್ತೊಮ್ಮೆ ಶ್ರೀ ಶಿವರಾಮ್ ಅವರು, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಸಂಘದ ಈ ವಿದ್ಯುತ್ ಇಲಾಖೆಗೆ ಪುನಶ್ಚೇತನ ನೀಡಲು ಈಗಾಗಲೇ ನೌಕರರ ನೇಮಕಾತಿಯನ್ನು ಮಾಡುತ್ತಿರುವ ಸನ್ಮಾನ್ಯ ಇಂಧನ ಸಚಿವರಾದಂತಹ ಜಾರ್ಜ್ ಸಾಹೇಬರಿಗೆ ಆತ್ಮೀಯ ಸ್ವಾಗತವನ್ನು ಈ ಸಭೆಗೆ ಆತ್ಮೀಯವಾಗಿ ಬಯಸ್ತೇವೆ. ಹಾಗೆ ನಮ್ಮ ಕ್ರೆಡಲ್ನ ಅಧ್ಯಕ್ಷರು, ಶೃಂಗೇರಿಯ ಶಾಸಕರಾದಂತಹ DT ರಾಜೇಗೌಡರು ಬಂದರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಸ್ನೇಹಿತರೆ, ಈ ಸಮಾರಂಭದ ಕಾರಣೀಭೂತರು ಮತ್ತೊಬ್ಬರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಸೈಯದ್ ಆಜಂಪೀರ್ ಎಸ್ ಖಾದ್ರಿ ಸಾಹೇಬರು ಬಂದರೆ ಅವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇವೆ. ಕಾಪಾಡುವ ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ತಡೆರಹಿತ ವಿದ್ಯುತ್ ಶಕ್ತಿ ಪೂರೈಕೆ ಹಾಗೂ ಈ ಸಂಬಂಧ ನೌಕರರ ಅಭ್ಯುದಯವೇ ಸಂಘದ ಧ್ಯೇಯ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಗಳ ಸೇವೆಯನ್ನು ಖಾಯಂಗೊಳಿಸುವ ಒಪ್ಪಂದ ಮಾಡಿಕೊಳ್ಳಲಾಯಿತು. ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಎ ತಿಮ್ಮಯ್ಯರು ನಮ್ಮ ರಾಜ್ಯಕ್ಕಿದೆ. 1905 ಆಗಸ್ಟ್ 5ರಂದು ಬೆಂಗಳೂರಿನ ಸಿಟಿ ಮಾರುಕಟ್ಟೆ ಕಾಲಾನುಕಾಲಕ್ಕೆ ಸಲ್ಲಿಸುತ್ತಿರುವ ಬೇಡಿಕೆ ಪಟ್ಟಿಯನ್ನು ಸಾಮೂಹಿಕ ಒಪ್ಪಂದದಿಂದ ಪರಸ್ಪರ ಚರ್ಚಿಸಿ ನೌಕರರ ವೇತನ ಶ್ರೇಣಿ, ಭತ್ಯೆ ಮೊದಲಾದವುಗಳನ್ನು ಕಾಲಕಾಲಕ್ಕೆ ಪರಿಷ್ಕರಣೆಗೊಳಿಸಿ ಒಪ್ಪಂದದ ಮೂಲಕ ದೀಕ್ಷೆ ತೆಗೆದುಕೊಳ್ಳೋಣ. ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಸಂಘದ ಪರವಾಗಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದಾರೆ ಅಧ್ಯಕ್ಷರಾದ ಶ್ರೀ ಕೆ ಬಲರಾಮರವರು. ನಿವೃತ್ತಿ ಹೊಂದುವ ಸಂಘದ ಸದಸ್ಯರಿಗೆ 15,000 ರೂಪಾಯಿ ನಿವೃತ್ತಿ ಪರಿಹಾರ ಹಾಗೂ ಕರ್ತವ್ಯ ನಿರ್ವಹಿಸುವಾಗ ಮರಣ ಹೊಂದುವ ಸದಸ್ಯರ ಅವಲಂಬಿತರಿಗೆ 40,000 ರೂಪಾಯಿಗಳ ಮರಣ ಪರಿಹಾರ. ಪ್ರಾಥಮಿಕ ಸಮಿತಿಗಳಾಗಿ 3 ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ರಾಜ್ಯಾದ್ಯಂತ 95 ಸ್ಥಳೀಯ ಸಮಿತಿಗಳು, 371 ಪ್ರಾಥಮಿಕ ದಿವಂಗತ ಎ ತಿಮ್ಮಯ್ಯರವರಿಂದ ಬೆಂಗಳೂರಿನಲ್ಲಿ ನೌಕರರ ಕಲ್ಯಾಣ ಕಾರ್ಯಕ್ರಮ ಚಟುವಟಿಕೆಗಳಿಗಾಗಿ ಸಮುದಾಯ ಭವನ ನಿರ್ಮಿಸಲು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ SSLC ಮತ್ತು PUCಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 2020ನೇ ಸಾಲಿನಲ್ಲಿ ಅತಿ ಹೆಚ್ಚು
ನಾಡಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಶ್ರೀ ಶಿವರಾಮ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೆ ಬಲರಾಮ್ ಅಧ್ಯಕ್ಷರಿಂದ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ